ಹೇ ಕ್ಯೂಟೀಸ್, ಎಲ್ರು ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ನಾನು ನಾನೇ ಪ್ಯಾಂಪರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಗೋಗಿತ್ತು ನಾನು ಪ್ಯಾಂಪರ್ ಮಾಡಿಕೊಂಡು. ಯಾವಾಗಲೂ ಕೆಲಸ 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 ಅಂತ ಇರ್ತಾ ಇದ್ದೆ. ಸೊ ಇವತ್ತು ವೈ ನಾಟ್ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ. ಫಸ್ಟು ನಾನು ಸ್ವಲ್ಪ ಹರಳೆಣ್ಣೆನ ಕಾಯಿಸಿಟ್ಕೊಂಡಿದ್ದೆ. ಸ್ವಲ್ಪ ಕೂಲ್ ಡೌನ್ ಆಗೋದಕ್ಕೂ ಕೂಡ ಬಿಟ್ಟಿದ್ದೆ. ಹೇರ್ ಆಯಿಲ್ ಆ್ಯಂಡ್ ಹೇರ್ ವಾಶ್ ಮಾಡೋದು, ಆಮೇಲೆ ಹೇರ್ ಮಸಾಜ್ ಮಾಡೋದು ನನಗೆ ತುಂಬ ಇಷ್ಟ. ಒಂಥರ ರಿಲೀಫ್ ಫೀಲ್ ಆಗುತ್ತೆ, ಏನೋ ಒಂಥರ ಚಂದ ಅನ್ಸುತ್ತೆ. ಬಟ್ ಹರಳೆಣ್ಣೆನ ನಾನು ತುಂಬ ರೇರಾಗೆ ಯೂಸ್ ಮಾಡ್ತೀನಿ. ಯಾಕಂದರೆ ಅದು ತುಂಬ ತಂಪು ಅಂತ ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ ತಲೆಗೆ ತುಂಬಿಟ್ಟಿದ್ದಾರೆ. ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ. ನಾರ್ಮಲಾಗೆ ನಾನು ಕೊಕೊನಟ್ ಆಯಿಲ್‌ನ ಯೂಸ್ ಮಾಡ್ತೀನಿ. ಇವತ್ತು ತುಂಬಾನೇ ಬಿಸಿಲಿತ್ತಲ್ವಾ, ಸೊ ಏನೂ ಆಗಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಹರಳೆಣ್ಣೆ ಹಚ್ಕೊತಾ ಇದ್ದೀನಿ. ಹರಳೆಣ್ಣೆ ಹಚ್ಕೊಳೋದು ಈಸಿ, ಆದರೆ ಸ್ವಲ್ಪ ಹೇರ್ ವಾಶ್ ಮಾಡ್ಬೇಕಾದ್ರೆ ಅದನ್ನು ತೆಗಿಯೋದು, ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ? ಸೀರಿಯಸ್ಲಿ ರಿಲ್ಯಾಕ್ಸೇಷನಿಗೆ ಅಂತಾನೆ ನಾನು ಕೂತ್ಕೊಂಡಿದ್ದಿದ್ದು. ಬಟ್ ಈ ತರಲೆ ನನಗೆ ಬಿಡ್ತಾ ಇಲ್ಲ. ಜಸ್ಟ್ ಹೇರ್ ಆಯಿಲ್ ಹಚ್ಕೊಳಕ್ಕೆ ಬಿಡ್ತಾ ಇಲ್ಲ. ಅವನಿಗೂ ಕೂಡ ಆಮೇಲೆ ಎಳ್ಕೊಂಡು ಸ್ವಲ್ಪ ಹೇರ್ ಆಯಿಲ್ ಎಲ್ಲ ಹಚ್ತಾ ಇದ್ದೆ. ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೆ. ಈಗ ನಾನು ಸ್ಕಿನ್ ಕೇರ್ ಮಾಡೋ ಟೈಮ್. ಟವಲ್ ತುಂಬ ಭಾರ ಇದೆ ಅನ್ಕೋಬೇಡಿ. ತುಂಬ ಲೈಟ್ ವೆಯ್ಟ್ ಟವಲ್, ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ ನೀರನ್ನೆಲ್ಲ. ಫೇಸ್ ತುಂಬಾನೇ ರಫ್ ಆಗಿತ್ತು, ಒಂಥರ ಡೆಡ್ ಸ್ಕಿನ್ ಎಲ್ಲ ಇದೆ ಅಂತ ಅನ್ನಿಸ್ತಿತ್ತು. ಸೊ ಸ್ಕ್ರಬ್ ಮಾಡ್ಕೊತಾ ಇದ್ದೆ. ಇಲ್ಲಿ ಸ್ಕ್ರಬ್ಬಿಗೆ ನಾನು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅದು ಹಾಗೇನೆ ರಾ ಆಗೆ ಬಳಸ್ಬೋದು. ಸ್ನಾನ ಮಾಡಬೇಕಾದ್ರೆ ಸ್ನಾನ ಆಗೋಗಿತ್ತಲ್ವಾ, ಸೊ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ಆ್ಯಂಡ್ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ಡೆಡ್ ಸ್ಕಿನ್ ಆದರೂ ಆಗಿರ್ಬೋದು, ಈಗ ಮೂಗತ್ರ ಎಲ್ಲ ಮಸಾಜ್ ಮಾಡಿದರೆ ಸ್ವಲ್ಪ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆಮೇಲೆ ನಾನು ಲಿಪ್ ಮೇಲೂ ಕೂಡ ಮಸಾಜ್ ಮಾಡ್ತೀನಿ. ಅಲ್ಲೂ ಕೂಡ ಒಂಥರ ಚರ್ಮ ಎಲ್ಲ ಬಿಟ್ಟಿರೋ ಹಾಗೆ ಒಂಥರ ಡ್ರೈ ಸ್ಕಿನ್ ಎಲ್ಲ ಇರುತ್ತಲ್ವಾ, ಆ ಒಂದು ಲೇಯರು ಕೂಡ ಹೋಗುತ್ತೆ. ನಿಮ್ಮ ಲಿಪ್ಸ್ ಏನಾದರೂ ಎಕ್ಸ್ಟ್ರೀಮ್ ಆಗಿ ಡ್ರೈ ಆಗ್ತಾ ಇದೆ, ತುಂಬ ಒಣಗ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಈ ವೆದರಲ್ಲಿ ತುಂಬಾನೇ ಸಿಕ್ಕಾಪಟ್ಟೆ ನೀರು ಕುಡೀರಿ, ಹೈಡ್ರೇಟ್ ಆಗಿರಿ. ಫಸ್ಟು ಹೈಡ್ರೇಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಅದಾದ್ರೂ ಕೂಡ ನಾವು ನೀರು ಕುಡಿತಾ ಇದ್ದೀವಿ ಆದರೂ ಡ್ರೈ ಆಗ್ತಾ ಇದೆ ಅಂತ ಹೇಳಿದರೆ, ಒಂದು DIY ಹೇಳಬೇಕು ಅಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ರಬ್ ಮಾಡ್ಕೊಳ್ಳಿ. ಇದರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಐ ಡಿಡ್ ಇಟ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ದೆನ್ ನಾನು ಫೇಸ್ ಶೇವ್ ಮಾಡ್ಕೊತಾ ಇದ್ದೀನಿ. ನನಗೆ ಎಕ್ಸ್ಟ್ರೀಮ್ ಆಗಿ ಏನೋ ಹೇರ್ ಗ್ರೋತ್ ಬೆಳೆಯೋದಿಲ್ಲ ಫೇಸಲ್ಲಿ. ಜಸ್ಟ್ ಬೇಬಿ ಹೇರ್ಸ್ ಥರ ಬರುತ್ತೆ. ಅದನ್ನು ಕೂಡ ನಾನು ಶೇವ್ ಮಾಡ್ಕೊತೀನಿ. ಶೇವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ಡೆಡ್ ಸ್ಕಿನ್, ಈ ಥರ ಮೊಡವೆ ಏನಾದರೂ ಬಂದರೂ, ಅದು ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಈ ಶೇವ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಹೋಗುತ್ತೆ. ರೇಸರ್ನ ಯಾವತ್ತೂ ಮೇಲಿಂದ ಕೆಳಗೇನೆ ಮಾಡಬೇಕು. ಕೆಳಗಿಂದ ಮೇಲ್ಗಡೆ ರೇಸರ್ ಮಾಡಬಾರ್ದು, ಎಕ್ಸ್ಟ್ರೀಮ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ರೇಸರ್ ಮಾಡೋಕ್ಕೂ ಮುಂಚೆ ಅಲೋವೆರಾ ಜೆಲ್ ಈಸ್ ಮಸ್ಟ್. ನಾನು ಹಾಕೊಂಡಿದ್ದೆ, ಆದರೆ ಫ್ಯಾನ್ ಆನ್ ಮಾಡಿದ್ನಲ್ವಾ, ಅದಕ್ಕೆ ಡ್ರೈ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಎಷ್ಟೇ ನಿಧಾನವಾಗಿ ಮಾಡ್ಕೊಂಡ್ರು ಸೀರಿಯಸ್ಲಿ ನನಗೆ ಯಾಕೋ ಮುಖ ಎಲ್ಲ ಉರಿತಾ ಇದೆ ಅನ್ನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಕಟ್ ಬಿದ್ದಿದೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಲೈಟಾಗಿ ಬರ್ನಿಂಗ್ ಫೀಲ್ ಆಗ್ತಾ ಇತ್ತು. ಸ್ಕ್ರಬ್ ಮಾಡ್ಕೊಂಡಿದ್ದೆ, ಶೇವ್ ಮಾಡ್ಕೊಂಡಿದ್ದೆ, ಆದರೆ ಮೂಗಿನ ಮೇಲೆ ಅದು ಯಾವುದೂ ಎರಡೂ ವರ್ಕ್ ಆಗಲ್ಲ. ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸಿಗೆ ಈ ಥರ ಪೀಲ್ ಆಫ್ ಮಾಸ್ಕ್ನ ನಾವು ಯೂಸ್ ಮಾಡಲೇಬೇಕು. ಸೊ ನಾನು ಹಾಕ್ಕೊಂತಾ ಇದ್ದೀನಿ. ಎಂಥ ಪೆದ್ದಿ ಅಂದರೆ, ಫಸ್ಟು ನಾನು ಶೇವ್ ಮಾಡ್ಕೊಂಡಾದ್ಮೇಲೆ ಒಂದು ಫೇಸ್ ವಾಶ್ ಮಾಡ್ಕೊಂಡಿದ್ದೆ. ಆವಾಗ ಅದ್ರ ಮೂಗಲ್ಲಿ ನೀರಿರುತ್ತೆ, ಆದರೂ ನನಗೆ ಅದು ಒರೆಸ್ಕೊಬಿಟ್ಟೆ. ಅದಾದಮೇಲೆ ನನಗೆ ಒಂಥರ
ಈ ಮಾಸ್ಕ್ ಹಾಕೋಬೇಕಾದ್ರೆ ಫಸ್ಟು ಮೂಗನ್ನೆಲ್ಲ ಒದ್ದೆ ಮಾಡ್ಕೋಬೇಕಲ್ವಾ? ಇದು ನಾನು ಒಂದ್ 2, 3 ಸತಿ ಅದು ಲೋಟದಲ್ಲಿ ತಗೊಂಡು ನೀರನ್ನ ಹಾಕೊಂತಾನೆ ಇದ್ದೆ. ಯಾಕಂದ್ರೆ ಒಂದ್ ಸ್ವಲ್ಪ ಎಲ್ಲಾದ್ರೂ ಡ್ರೈ ಆಗ್ಬಿಟ್ರೆ ಸ್ಕಿನ್ ಅಲ್ಲಿಂದ ಬ್ಲಾಕ್ ಹೆಡ್ ಮತ್ತೆ ವೈಟ್ ಹೆಡ್ಸ್ ಬರಲ್ಲ ಅಂತ ಐ ಫೀಲ್ ನನಗೆ ಹಂಗನ್ಸತ್ತೆ. ಶ್ಯೂರಿಟಿ ತಗೋಬೇಕಲ್ವಾ? ಸೊ, ನಾನು ತುಂಬಾ ನೀರನ್ನ ಹಚ್ಕೊಂಡು ಆಮೇಲೆ ಹ್ಯಾಂಡ್ ಎಲ್ಲ ಒದ್ದೆ ಎಲ್ಲ ಹೋಗಿಸ್ಕೊಂಡು ಆಮೇಲೆ ಆ ಮಾಸ್ಕ್‌ನ ನಾನು ಹಾಕ್ಕೊಂಡೆ. ಇನ್ನ 15 ಮಿನಿಟ್ಸ್ ಅದನ್ನ ಬಿಡ್ಬೇಕಿತ್ತು. ಅಷ್ಟ್ರೊಳಗೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಟವಲ್ ಎಲ್ಲ ತೆಗ್ದೆ. ನಿಜವಾಗ್ಲೂ ಈ ತರ ಎಲ್ಲ ಕೊಡೋಗ್ಬಾರ್ದು ತಲೆ ಕೂದ್ಲು. ಆದ್ರೆ ನನಗ್ ತಲೆ ಸ್ನಾನ ಮಾಡಿದ್ಮೇಲೆ ಈ ತರ ಕೊಡೋಲಿಲ್ಲ ಅಂದ್ರೆ ಏನೋ ಒಂಥರ ಏನೋ ಮಿಸ್ ಮಾಡ್ಕೊಂತಾ ಇದೀನಿ ಅನ್ಸತ್ತೆ. ಐ ಡಿಡ್ ಇಟ್. ಆಮೇಲೆ ಸ್ವಲ್ಪ ಹೇರ್ ಸಿರಮ್‌ನ ಬಳಸ್ತೀನಿ. ಇದ್ರಿಂದ ನನಗೊಂಥರ ಒಳ್ಳೆ ಸ್ಮೆಲ್ ಬರತ್ತೆ. ಆಮೇಲೆ ಐ ಫೀಲ್ ಗುಡ್ ಅಂತ ಅನ್ಸತ್ತೆ. ಆಮೇಲೆ ಬೇಗ ಸಿಕ್ಬಿಡ್ಸುತ್ತೆ. ನನ್ ಕೂದ್ಲು ಹೆಂಗೆ ಅಂದ್ರೆ ಬೇಗ ಸಿಕ್ಕಾಗ್ಬಿಡತ್ತೆ. ಅದೊಂಥರ ಎಷ್ಟ್ ಬಾಚಿದ್ರು ಸಿಕ್ಕೇ ಹೋಗ್ತಾ ಇಲ್ಲ ಅನ್ಸತ್ತೆ. ಮ್ಯಾನೇಜ್ ಮಾಡೋದಕ್ ಕಷ್ಟ ಆಗತ್ತೆ. ಇದ್ ನನಗ್ ತುಂಬಾ ಚೆನ್ನಾಗೆ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ನಾನು ಬಳಸ್ತಾ ಇದ್ದೀನಿ. ಆಂಡ್ ನಾನು ನನ್ನ ಈ ಡ್ರೆಸ್‌ನ ಶೋ ಮಾಡ್ತಾ ಇದ್ದೀನಿ. ತುಂಬಾ ಕ್ಯೂಟ್ ಆಗಿದೆ ಅನ್ನಿಸ್ತಾ ಇತ್ತು ಮಿಂತ್ರದಿಂದ ತರ್ಸಿದ್ದು. ಆಂಡ್ ಇಟ್ಸ್ ಟೈಮ್ ಟು ಪೀಲ್ ಆಫ್ ಮೈ ನೋಸ್ ಸ್ಟ್ರಿಪ್. ಅಬ್ಬಾ! ಎಷ್ಟು ಪೇನ್ ಆಗತ್ತೆ ಅಂದ್ರೆ, ಒಂದೊಂದ್ ಸತಿ ಪಟ್ ಅಂತ ಎಳೆದ್ ಬಿಡ್ತೀನಿ ಆಯ್ತಾ? ಅವಾಗೇನು ಅನ್ಸಲ್ಲ. ಇವಾಗ ನನಗೆ ಅದು ನಿಧಾನಕ್ಕೆ ಎಳಿತಾ ಇರ್ಬೇಕಾದ್ರೆ ಆ ಫೀಲ್ ಆಗತ್ತಲ್ಲ ನೋವು, ಆ ಭಯಕ್ಕೆ ಇನ್ನೂ ನಿಧಾನಕ್ಕೆ ಎಳಿಬೇಕು ಅನ್ಸತ್ತೆ. ಸಿಕ್ಕಾಪಟ್ಟೆ ಪೇನ್ ಅಂತೂ ಆಯ್ತು. ಆದ್ರೆ ವರ್ತ್ ಇಟ್ ಅಂತ ಅನ್ನಿಸ್ತು. ಬಿಕಾಸ್ ತುಂಬಾನೇ ವೈಟ್ ಹೆಡ್ಸ್, ತುಂಬಾ ಬ್ಲಾಕ್ ಹೆಡ್ಸ್ ಎಲ್ಲ ಬಂದಿತ್ತು. ನಾನ್ ತೋರ್ಸಿದೀನಿ. ನಿಮಿಗ್ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಇಸ್ ಮೈ ಫೇವರೆಟ್ ಪಾರ್ಟ್ ಅಂತಾನೆ ಹೇಳ್ಬೋದು ಸ್ಕಿನ್ ಕೇರಲ್ಲಿ. ಅಂದ್ರೆ ಐಸನ್ನ ನಾನು ಈ ತರ ತಪ್ಲೆಲಿ ಹಾಕಿ ರೆಫ್ರಿಜರೇಟರ್ ಇಡ್ತೀನಿ. ಫ್ರೀಜರಲ್ಲಿ ಇಡ್ತೀನಿ. ರೆಫ್ರಿಜರೇಟರ್ ಅಂತಿದೀನಿ. ಓಕೆ, ಫ್ರೀಜರಲ್ಲಿ ಇಡ್ತೀನಿ ಆಯ್ತಾ. ಅವಾಗ ನನಗೆ ತುಂಬಾ ಐಸ್ ಸಿಗತ್ತೆ. ತುಂಬಾ, ತುಂಬಾ, ತುಂಬಾ ಅಂತ ಕ್ಯೂಬ್ ಮಾಡಕ್ಕಿಟ್ರೆ ಅಷ್ಟೊಂದು ಐಸ್ ಸಾಕಾಗಲ್ಲ ಅನ್ಸತ್ತೆ. ಅದಕ್ಕೆ ನಾನು ಈ ತರ ತಪ್ಲೆಲೂ ಕೂಡ ಇಟ್ಟಿದ್ದೆ. ಆಮೇಲೆ ಒಂದ್ ಚೊಂಬಲ್ಲಿ ಫುಲ್ಲು ನೀರ್ ತುಂಬಿಟ್ಟು ಅದನ್ನು ಕೂಡ ಇಟ್ಟಿದ್ದೆ. ಫ್ರೀಜರಲ್ಲಿ ಸ್ವಲ್ಪ ಜಾಸ್ತಿ ಬೇಗ ಅದು ಗಟ್ಟಿಯಾಗ್ಬೇಕು ಆ ತರ ಮಾಡಿ ಇಟ್ಟಿದ್ದೆ ಆಯ್ತಾ. ನನಗೆ ತಪ್ಲೆನೇ ಸಿಗ್ತಾ ಇರ್ಲಿಲ್ಲ. ಏನೋ ಒಂದು ಪ್ಯಾಕಿಂಗಿಂದ್ ಅನ್ಸತ್ತೆ ಇದು ಟಬ್ಬು. ಅದನ್ನ ತಗೊಂಡು ಅದನ್ನೆಲ್ಲ ಹಾಕಿ ಅದ್ರೊಳಗೆ ಅಂದ್ರೆ ಫೇಸ್‌ನ ಡಿಪ್ ಮಾಡ್ಬೇಕು. ಫೇಸ್‌ನ ಡಿಪ್ ಮಾಡೋ ಟೈಮಲ್ಲಿ ಫಸ್ಟ್ ಎಷ್ಟೇ ಸೆಕೆ ಇದ್ರೂನು ಹಾಗೆ ಅನ್ಸತ್ತೆ ನನಗೆ. ಒಂದ್ಸತಿ ಫಸ್ಟ್ ಟೈಮ್ ನಾನು ಏನೇ ಮಾಡ್ಬೇಕು ಅಂದ್ರು, ಹಬ್ಬಾ! ಹೆಂಗ್ ಮಾಡೋದು? ಏನಾಗತ್ತೆ ಅಂತ. ಓಕೆ ಅಂತ ಹೇಳ್ಬಿಟ್ಟು ಕೂದಲೆಲ್ಲ ಅಡ್ಡ ಆಗ್ತಿತ್ತು ಅಂತ ಹೇರ್ ಬ್ಯಾಂಡ್ ಎಲ್ಲ ಹಾಕೊಂಡೆ. ಫಸ್ಟ್‌ನೇ ಸತಿ ಫೇಸ್‌ನ ಡಿಪ್ ಮಾಡ್ದೆ. ಅವಾಗ ಉಸಿರುಗಟ್ದಂಗಾಯ್ತು. ಖುಷಿ ಆಯ್ತು ಆಯ್ತಾ. ಆಮೇಲೆ ಇದನ್ನ 5 ಟೈಮ್ ಮಾಡ್ಬೇಕು. ಯಾಕಂದ್ರೆ ಚಂದ ಅನ್ಸತ್ತೆ ಅದ್ರದ್ದು ಎಫೆಕ್ಟಿವ್ ಬರ್ಬೇಕಲ್ವಾ? ಸೊ 5 ಟೈಮ್ ಮಾಡ್ಬೇಕು. ಜಾಸ್ತಿನೂ ಮಾಡ್ತಾರೆ. ನನ್ ಕೈಲಾಗೋದು ಒಂದು 5 ಟೈಮ್ ಅಷ್ಟೇ. ರೆಗ್ಯುಲರ್ ಆಗಿ ಮಾಡ್ಬೇಕು ಆದ್ರೆ ನಾನು ಈ ತರ ಸ್ಕಿನ್ ಕೇರ್ ಮಾಡ್ಕೊಂಡ್ ಬೇಕಾದ್ರೆ ಮಾತ್ರ ಮಾಡ್ತೀನಿ. ಫಸ್ಟ್‌ನೇ ಸತಿ ಏನೋ ಡಿಪ್ ಮಾಡ್ದೆ ಚಂದ ಅನ್ಸ್ತು. ಆಮೇಲೆ 2ನೇ ಸತಿ, 3ನೇ ಸತಿ 3ನೇ ಸತಿ ಮಾಡ್ಬೇಕಾದ್ರೆ ನನ್ ಫೇಸ್ ಎಲ್ಲ ಒಂಥರ ಗಟ್ಟಿ ಗಟ್ಟಿ ಫೀಲ್ ಆಗ್ತಾ ಇತ್ತು. ಏನೋ ಒಂಥರ ಏನೋ ಒಂಥರ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಆ ತರ ಫೀಲ್ ಆಗ್ತಾ ಇತ್ತು. ಒಂಥರ ಬೇಸಿಗೆಲಿ ಅಂದ್ರೆ ತುಂಬಾ ಬಿಸಿಲಲ್ಲಿ ಈ ತರ ಮಾಡೋದು ತುಂಬಾನೇ ಚಂದ ಅನಿಸ್ತು. ಆಂಡ್ ಇದು ನಮ್ ಸ್ಕಿನ್ನಿಗೆ ಕೂಡ ಒಳ್ಳೇದಂತೆ. ಫೈನಲಿ ನಾನು ಫೇಸ್ ಮಾಸ್ಕ್‌ನ ಹಚ್ಕೊಂತಾ ಇದ್ದೀನಿ. ಹಚ್ಕೊಂತಾ ಇರೋದಲ್ಲ, ಹಾಕೊಂತಾ ಇರೋದು. ನಾಯ್ಕಾ ಅವ್ರದ್ದಿದು ಫೇಸ್ ಮಾಸ್ಕ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಹೈಡ್ರೇಟ್ ಫೀಲ್ ಕೊಡತ್ತೆ ನನಗೆ. ನಾನು ಮೊದಲೆಲ್ಲ ಹೆಂಗೆ ಯೂಸ್ ಮಾಡ್ತಾ ಇದ್ದೆ ಗೊತ್ತಾ? ಆಹ್, ಇದ್ ಕೇಳಿದ್ರೆ ನಿಮ್ಗೂ ಮೇ ಬಿ ನಗು ಬರ್ಬೋದು. ನನಗೆ ಗೊತ್ತಿರ್ಲಿಲ್ಲ. ಈ ತರ ಒಂದ್ ಚಿಕ್ಕ ಸ್ಟೋರಿ ಹೇಳ್ತೀನಿ ಹಾಗೆ. ನನ್ ಫೇಸ್ ಪ್ಯಾಕ್ ಹಾಕೊಂಡು ಏನ್ ಮಾಡ್ಬಿಡ್ತಿದ್ದೆ ಅಂತ ಹೇಳಿದ್ರೆ ಅದು 15, 20 ನಿಮಿಷ ನಾನು ಬಿಡ್ತಾ ಇದ್ದೆ ಆಯ್ತಾ. ಬಿಟ್ಟಾದ್ಮೇಲೆ ಅದು ಎಕ್ಸೆಸ್ ಇರತ್ತಲ್ಲ ಅದ್ರ ಫೇಸ್ ಮೇಲೆ ಅದ್ರದ್ದಿರ ಇರತ್ತಲ್ವಾ ನೀರು, ಲಿಕ್ವಿಡ್ ತರ. ಅದನ್ನ ನಾನು ಒಂಥರ ಇದನ್ನ ನನಗೆ ಗೊತ್ತಿಲ್ಲ. ಅದು ಹಾಗೆ ಬಿಡ್ಬೇಕು, ಒಣಗಾಕ್ ಬಿಡ್ಬೇಕು, ಹೈಡ್ರೇಟ್ ಆಗಿರುತ್ತೆ ಅವಾಗ ಅಂತ. ನಾನೇನ್ ಮಾಡ್ತಿದ್ದೆ ಹೋಗ್ಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಎಲ್ಲಿಂದ ಬಂತು ಅದ್ರದ್ದು ಎಫೆಕ್ಟಿವ್ ಹೇಗೆ ಬರುತ್ತೆ ಫೇಸ್ ಮೇಲೆ ಅಲ್ವಾ? ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಇವಾಗ ಅದಕ್ಕೆ ನಾನು ಒಂದು 15 ಮಿನಿಟ್ಸ್ ಬಿಡ್ಬೇಕು. ಅಲ್ಲಿವರೆಗೂ ನನ್ನ ನೈಲ್ ಪೇಂಟ್ ಏನೂ ಆಗಿರ್ಲಿಲ್ಲ. ಸೊ, ನೈಲ್ಸಿಗೆ ಪೇಂಟ್ ಮಾಡ್ಕೊಂಡಿದ್ದೀನಿ.
ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ನಿಜವಾಗ್ಲೂನು ತುಂಬ ಬ್ರೈಟ್ ಆಯ್ತು ಅಂತ ನಾನು ಹೇಳಲ್ಲ. ಯಾಕಂದ್ರೆ ಅದು ಸುಳ್ಳು. ಬ್ರೈಟ್ ಆಗತ್ತೆ ಅನ್ನೋದೇ ಸುಳ್ಳು. ಆದ್ರೆ ಹೈಡ್ರೇಟ್ ಆಯ್ತು. ನಿಜವಾಗ್ಲೂ ಹೈಡ್ರೇಟ್ ಆಯ್ತು. ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಆಯ್ತು. ನನ್ನನ್ನು ನಾನು ಪ್ಯಾಂಪರ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗತ್ತೆ. ಇರೋ ಬರೋದೆಲ್ಲ ಮರ್ತ್ಬಿಟ್ಟು ನಮ್ಮ ಮೇಲ್ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಲೈಫ್ ತುಂಬಾ ಚೆನ್ನಾಗಿ, ತುಂಬಾ ಈಸಿಯಾಗಿ ಹೋಗತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಆದ್ರೂನು, ಇಷ್ಟೆಲ್ಲ ನಾನು ಸ್ಕಿನ್ ಕೇರ್ ಮಾಡಿದ್ರು ಕೂಡ ನಾನು ಮಾಯಿಶ್ಚರೈಸರ್‌ನ ನಾನು ಹಚ್ಚೋದನ್ನ ಬಿಡೋದಿಲ್ಲ. ಅಂಡ್ ಸನ್‌ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ಕೋಬೇಕು. ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದು ರೆಕಾರ್ಡ್ ಆಗಿಲ್ಲ. ಓಕೆ ಕ್ಯೂಟೀಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.